ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಿಯಾಂಕಾ ರಾಠೋಡ್ ಅಂತ. ನಿಮ್ಮ ಈ ಒಂದು ಯೂಟ್ಯೂಬ್ ಚಾನಲ್ನ ಅಡ್ಮಿನ್ ಆಗಿದ್ದೀನಿ. ಅದೇ ರೀತಿಯಾಗಿ ಭಾರತದ ನಂಬರ್ 1 ಆನ್ಲೈನ್ ಕ್ಲಾಸ್ ರೂಮ್ ಆಗಿರುವಂತಹ ಅನ್ಅಕಾಡೆಮಿಯಲ್ಲಿಯೂ ಕೂಡ ನಾನು ವೆರಿಫೈಡ್ ಎಜುಕೇಟರ್ ಆಗಿದ್ದೀನಿ. ಇವತ್ತಿನ ಭಾಗದಲ್ಲಿ ನಿಮ್ಮ FTA STA ಎಕ್ಸಾಮ್ನ ಸಾಮಾನ್ಯ ಕನ್ನಡ ಪತ್ರಿಕೆಗೆ ಸಂಬಂಧಪಟ್ಟಂತೆ ತುಂಬಾ ಇಂಪಾರ್ಟೆಂಟ್ ಆದಂತಹ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಅದೇನಂತ ಹೇಳಬೇಕಂದ್ರೆ, ಸೊ ನಮ್ಮದು ಸಾಮಾನ್ಯ ಕನ್ನಡದಲ್ಲಿ ಈ ಹಳೆಗನ್ನಡ ಪದಗಳ ಕುರಿತಾಗಿ ನಮಗೆ ಅಂದರೆ ಸಮಾನಾರ್ಥಕ ಪದಗಳು ಆಗಿರ್ಬೋದು ಅಥವಾ ಪದಗಳ ಅರ್ಥಗಳು ಆಗಿರ್ಬೋದು, ಇವುಗಳನ್ನು ಪಕ್ಕಾ ಕೇಳ್ತಾರೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ನನಗೊಂದು PDF ಸಿಕ್ಕಿದೆ. ಸೊ ನಿಮಗೆ ಹೆಲ್ಪ್ ಆಗುತ್ತೆ ಅನ್ನುವಂತಹ ಒಂದು ವಿಷಯವನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಇದನ್ನು ಇವತ್ತಿನ ಭಾಗದಲ್ಲಿ ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಸ್ಟಾರ್ಟಿಂಗ್ನಲ್ಲಿ ನೀವು ನೋಡ್ಕೊಳ್ಳಿ ಯಾವ್ಯಾವ ರೀತಿಯಾದಂತಹ ಪದಗಳು ಇದೆ ಅಂತ. ಸೊ ಇದು ಸುಮಾರು 396 ಪೇಜ್ಗಳಷ್ಟು ಇದೆ. ಸೊ ಹಾಗಾದರೆ ಸ್ಟಾರ್ಟ್ ಮಾಡೋಣ. ಇನ್ನೊಂದೇನೆಂದರೆ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನಿಂದ ಕಂಟಿನ್ಯೂ ಮಾಡಿದರೆ ನಾನು ನಿಮ್ಮ ಜನವರಿ 24ನೇ ತಾರೀಕುವರೆಗೂ ನನ್ನ ಕ್ಲಾಸ್ ಕಂಟಿನ್ಯೂ ಇದ್ದೇ ಇರುತ್ತೆ. ಎಲ್ಲ ಇಂಪಾರ್ಟೆಂಟ್ ಆಗಿರೋದನ್ನು, ಸಂಭವನೀಯವಾಗಿರೋದನ್ನು ಮಾತ್ರ ಇನ್ನು ಮುಂದೆ ನಾನು ಹೇಳ್ತಾ ಹೋಗ್ತೀನಿ. ಓಕೆನಾ? ಸೊ ಹಾಗಾದರೆ ಇಲ್ಲಿ ನೋಡಿ, ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪದಗಳು ಯಾವ್ಯಾವ ರೀತಿ ಇದೆ ನಿಮಗೆ ಅರ್ಥ ಆಗಲಿ ಅಂತ ನಿಮಗೆ ಹೇಳ್ತಾ ಇದ್ದೀನಿ. ಅಂಕ ಅಂದರೆ ಗುರುತು, ಪ್ರಸಿದ್ಧ, ತೊಡೆ, ಸನ್ನೆಕೋಲು, ಯುದ್ಧ. ಅಂಕಗುಡು, ಒಡಲು ಕುದುರೆಗೆ ಸೂಚನೆ ಕೊಡು ಅಂತ. ಅಂಕಗೊಳ್, ಸೊ ಇಲ್ಲಿ ಅಂಕಂಗುಡು. ಅಂಕಗಾರ್ತಿ ಅಂತ ಹೇಳಬೇಕಂದ್ರೆ ಅಂಕಕಾತಿ ಅಥವಾ ವೀರನಾರಿ. ಇಲ್ಲಿ ಏನಂತ ಅನ್ಕೋಬೇಕಂದ್ರೆ, ನಾವು ಫಸ್ಟಿಗೆ ಒಂದು ಪದ ಅಂಕ ಅನ್ನೋದು ಇಲ್ಲಿ ಇಂಪಾರ್ಟೆಂಟ್ ಆಗಿದೆ ಅನ್ನೋದನ್ನು ನೋಡ್ಕೊಳ್ಳಿ. ಸೊ ಅಂಕ ಒಂದು ಪದ, ಇದು ಯುದ್ಧಕ್ಕೆ ಸಂಬಂಧಪಟ್ಟಿದೆ ಅಂದರೆ, ಸೊ ಅದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಪದಗಳು ಕೂಡ ಯುದ್ಧ, ವೀರ, ಸೊ ಇದಕ್ಕೆಲ್ಲ ಸೂಚನೆ ಮಾಡುವಂತಹ ಪದಗಳು ಅಂತ ಹೇಳ್ಬೋದು. ಸೊ ಅದಕ್ಕೆ ಒಂದೊಂದು ಸಲ ಏನಾಗುತ್ತೆ, ಈ ರೀತಿಯಾಗಿ ಬಹಳಷ್ಟು ಪದಗಳನ್ನು ನಾವು ನೋಡಿದಾಗ ಎಲ್ಲವನ್ನ ಓದಲಿಕ್ಕೆ ಆಗಲ್ಲ. ಸೊ ಇಷ್ಟು ದೊಡ್ಡ ಒಂದು ರಾಶಿಯನ್ನು, ಪದಗಳ ಒಂದು ಸಮೂಹವನ್ನು ನಾವು ನೆನ್ಪಿಟ್ಕೊಳ್ಳೋದು ಕೂಡ ಕಷ್ಟ ಆಗತ್ತೆ. ಸೊ ಅದಕ್ಕೆ ನಾವೇನು ಮಾಡಬೇಕು, ಸೊ ಕೆಲವೊಂದನ್ನು ಮಾತ್ರ ನಮಗೆ ಇಂಪಾರ್ಟೆಂಟ್ ಅನಿಸೋದನ್ನು ಮಾತ್ರ ಓದಬೇಕು. ಈಗ ಅಂಕಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಒಂದು ಪದಗಳ ಸಮೂಹಗಳನ್ನು ನಾವಿಲ್ಲಿ ನೋಡ್ತೀವಿ. ಆದರೆ ನಾವು ಫೋಕಸ್ ಮಾಡಬೇಕಾಗಿರೋದು ಯಾವುದರ ಮೇಲೆ? ಅಂಕದ ಮೇಲೆ. ಸೊ ಅದೇ ರೀತಿಯಾಗಿ ಅಂಕಣಿ ಅಂದರೆ ಸನ್ನೆ, ಅಂಕತಳ ಅಂದರೆ ತೊಡೆಯ ಮೇಲ್ಭಾಗ, ಅಂಕತ್ರಿನೇತ್ರ ಅಂದರೆ ರುದ್ರನಂತೆ ಯುದ್ಧ ಮಾಡುವವನು, ಅಂಕದಂಬು ಅಂತ ಹೇಳಬೇಕಂದ್ರೆ ಹೆಸರುವಾಸಿಯಾದ ಬಾಣ, ಅಂಕದೌಷಧ ಅಂತ ಹೇಳಬೇಕಂದ್ರೆ, ಸೊ ಇಲ್ಲಿ ಬಳಮರ್ದು ಪ್ರಸಿದ್ಧವಾದ ಔಷಧ, ಅಂಕಮಾಲೆ ಬಿರುದಾವಳಿ, ಅಂಕವಣಿ ಕುದುರೆಯ ರಿಕಾಪು ಅಥವಾ ಹಲಗೆ, ಅಂಕವಾತು ಯುದ್ಧದ ಮಾತು, ಅಂಕಿತ ಅಂದರೆ ಕುದುರೆಯ ಓಟದ ಒಂದು ಬಗೆ ಅಥವಾ ಗುರುತು. ಸೊ ಅದೇ ರೀತಿಯಾಗಿ ಅಂಕಿಸು ಅಂತ ಹೇಳಬೇಕಂದ್ರೆ ಅಧೀನ ಮಾಡಿಕೋ, ಅಂಕು ಸೊಟ್ಟಗಿರುವುದು ಸೊಟ್ಟಾಗು, ಅಂಕುರ ಅಂದರೆ ಮೊಳಕೆ, ಚಿಗುರು, ರೋಮ, ರಕ್ತ. ಅಂಕುರ ಈಗಾಗಲೇ ನಿಮಗೆ ಕೇಳಿದ್ದಾರೆ. ಅಂಕುರಿಸು ಅಂತ ಹೇಳಬೇಕಂದ್ರೆ ಮೊಳಕೆಯೊಡೆ, ಉಂಟಾಗು, ನವಿರೇಳಿಸು. ಅಂಕುಶ ಆನೆಯನ್ನು ನಿಯಂತ್ರಿಸುವ ಆಯುಧ, ಶೃಣಿ ಅಂತ ಹೇಳ್ಬೋದು. ಅಂಕುಶ ಅಂದರೆ ಸೊ ನಿಯಾಮಕ. ಅಂಕುಶ ಚಾರಣ ಅಂತ ಹೇಳಬೇಕಂದ್ರೆ ಅಂಕುಶದಿಂದ ಆನೆಯನ್ನು ನಡೆಸು. ಸೊ ಅಂಕುಶವಿಡು, ಅಡ್ಡಿ ಮಾಡು. ಅಂಕುಶ ಸಾರಣೆ, ಅಂಕುಶ ಚಾರಣ. ಇದೆಲ್ಲ ನಿಮಗೆ ಇಂಪಾರ್ಟೆಂಟ್ ಇಲ್ಲ. ಸೊ ಅದಕ್ಕೆ ಅದನ್ನೇನು ನೀವು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಅಂಗ ಅವಯವ, ಪ್ರಕಾರ, ಯೋಗ್ಯ, ಒಂದು ದೇಶದ ಹೆಸರು, ಜೈನಾಗಮನ ಒಂದು ವಿಭಾಗ. ಅಂಗಬಡೆ ಆಕಾರ ಧರಿಸು. ಅಂಗ ಕಲ್ಪಕುಜ, ಸೊ ಇದು ಏನಂತ ಹೇಳಬೇಕಂದ್ರೆ ಕೇಳಿದ್ದನ್ನು ಕೊಡುವ 10 ಬಗೆಯ ಕಲ್ಪವೃಕ್ಷಗಳು, ಮದ್ಯ, ಭೂಷಣ, ವಸ್ತ್ರ, ತೂರ್ಯ, ಮಾಲ್ಯ, ಗೃಹ, ಭಾಜನ, ಭೋಜನ, ದೀಪ, ಜ್ಯೋತಿ ಅಂತ ಹೇಳ್ಬೋದು. ಅಂಗಘಟನ ಮೈಕಟ್ಟು ಅಂತ ಹೇಳ್ಬೋದು. ಸೊ ಇದೇ ರೀತಿಯಾಗಿ ಬಹಳಷ್ಟು ಪದಗಳು ನಿಂದ ಸೊ ಫೈನಲ್ ಅಕ್ಷರದವರೆಗೆ ನೀವು ಈ ಒಂದು PDF ಪಡ್ಕೋಬಹುದು. ಅಂಗಚಿತ್ತ, ಸೊ ಪಾರಿತೋಷಕ, ಅಂಗಜ ಮನ್ಮಥ, ಅಂಗಜನ್ಮ ಅಂಗಜ, ಅಂಗಜ ಮಹಿಷ ಅಂದರೆ ಮನ್ಮಥ ರಾಜ, ಅಂಗಜಾಗಮ ಅಂದರೆ ಕಾಮಶಾಸ್ತ್ರ, ಅಂಗಜಾತ ಅಂದರೆ ಮನ್ಮಥ. ಸೊ ಇದೇ ರೀತಿಯಾಗಿ ನೀವು ಒಂದು ಅಕ್ಷರವನ್ನು ಅರ್ಥ ಮಾಡಿಕೊಂಡ್ರೆ ಅದಕ್ಕೆ ರಿಲೇಟೆಡ್ ಆಗಿ ಬೇರೆ ಒಂದು ಪದಗಳು ಬರ್ತಾನೆ ಇರುತ್ತೆ. ಸೊ ಅಂಗಣ, ಸೊ ಅಂಗಳ ಮನೆಗೆ ಸೇರಿದ ಬಯಲು,
ಅಂಗಣ ವಲಯ, ಅಂಗಣದ ಸುತ್ತು ಆವರಣ. ಸೊ ಅದೆಲ್ಲ ನಿಮಗೆ ಒಂದೇ ರೀತಿಯಾಗಿ ಬರುವಂತಹ ಒಂದು ಪದಗಳು ಅಂತ ಹೇಳ್ಬೋದು. ಅಂಗಪತಿ ಅಂದರೆ ಅಂಗರಾಜ್ಯದ ಒಡೆಯ ಕರ್ಣ ಅಂತ ಹೇಳ್ಬೋದು. ಅಂಗಯಷ್ಟಿ ಅಂದರೆ ಯಷ್ಟಿಯಂತೆ ತೆಳ್ಳಗಿರುವ ದೇಹ. ಅಂಗೈಸು ಅಂದರೆ ಘೋಷಿಸು, ಒಪ್ಪುವಂತೆ ಮಾಡು. ಅಂಗರ ಅಂದರೆ ಕೆಂಡ. ಸೊ ಇದೇ ರೀತಿಯಾಗಿ ನಿಮಗೆ ಸುಮಾರು 396 ಪದಗಳ ಈ ಒಂದು PDF ಅನ್ನು, ಅದರ ಲಿಂಕನ್ನು ನಾನೇನು ಮಾಡ್ತಾ ಇದ್ದೀನಿ ನಿಮಗೆ ಕಮೆಂಟ್ ಬಾಕ್ಸ್ನಲ್ಲಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತಾ ಇದ್ದೀನಿ. ನಾನು ಕೊಡ್ತಾ ಇರುವಂತಹ ಲಿಂಕ್ ಇದೆಯಲ್ಲ, ಸೊ ಅದು ಟೆಲಿಗ್ರಾಮ್ ಲಿಂಕ್ ಆಗಿದೆ. ನೀವು ಆ ಲಿಂಕನ್ನು ಯಾರ್ಯಾರ ಹತ್ರ ಟೆಲಿಗ್ರಾಮ್ ಇದೆಯಲ್ಲ, ಸೊ ಅವರು ಆ ಲಿಂಕನ್ನು ಯೂಸ್ ಮಾಡಿಕೊಂಡು ಡೈರೆಕ್ಟಾಗಿ ಈ ಒಂದು PDF ಅನ್ನು ಡೌನ್ಲೋಡ್ ಮಾಡ್ಕೋಬೋದು. ಸೊ ಇದರಲ್ಲಿ ಸುಮಾರು 396 ಪದಗಳು ಇದೆ. ಸೊ ಇಲ್ಲಿ ಒಂದೇ ಒಂದು ಯೋಚನೆ ಮಾಡಬೇಕಾಗಿರುವಂತಹ ವಿಷಯ ಏನಂದರೆ, ಸ್ವಲ್ಪ ಪದಗಳ ಪುಂಜ ಬಹಳ ಇದೆ, ನಿಮಗೆ ಟೈಮ್ ಇದೆಯಲ್ಲ ತುಂಬ ಕಡಿಮೆ ಇದೆ. ಇವಾಗ ನಾನು ಯಾಕೆ PDF ಕೊಡ್ತಾ ಇದ್ದೀನಿ ಅಂದರೆ, ನೀವು ಹಾಗೆ ನೋಡ್ಕೊಳ್ಳಿ. ಒಂದು 2-3 ದಿನದಲ್ಲಿ ಈ ಇಡೀ PDFನಲ್ಲಿ ಯಾವ್ದ್ಯಾವ್ದು ಇಂಪಾರ್ಟೆಂಟ್ ಇದೆಯಲ್ಲ ಅದನ್ನು ಮಾತ್ರ ಒಂದು ಕಡೆ ಮಾಡಿ ನಿಮಗೆ ಇಂಪಾರ್ಟೆಂಟ್ ಆಗಿರೋದನ್ನು ಕೊಡಲಿಕ್ಕೆ ಆದಷ್ಟು ನಾನು ಪ್ರಯತ್ನವನ್ನು ಪಡ್ತೀನಿ. ಓಕೆನಾ? ಯಾಕಂದರೆ ಹಳೆಗನ್ನಡ ಪದಗಳು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ ಸಾಮಾನ್ಯ ಕನ್ನಡದಲ್ಲಿ. ಮತ್ತು ನಮ್ಮ FTA STA ಎಕ್ಸಾಮ್ನಲ್ಲಿ ಸಾಮಾನ್ಯ ಕನ್ನಡ ಸ್ಕೋರಿಂಗ್ ಸಬ್ಜೆಕ್ಟ್ ಅಂತ ಹೇಳ್ಬೋದು. ಯಾಕಂದರೆ ನಮಗೆ ಈ ಕೃತಿಗಳು, ಕವಿಗಳು ಮತ್ತು ಈ ಕೆಲವೊಂದು ತತ್ಸಮ ತದ್ಭವ ಸಮಾನಾರ್ಥಕ ಪದಗಳು, ಸೊ ಇವುಗಳ ಕುರಿತಾಗಿಯೇ ಆದಷ್ಟು ಸ್ವಲ್ಪ ಯೋಚನೆ ಮಾಡಿ ಹಾಕಿದರೆ ಅದರಿಂದ ಸಾಕಷ್ಟು ಸ್ಕೋರ್ ಮಾಡ್ಬೋದು ಅಂತ ನಾವು ಹೇಳ್ಬೋದು. ಸೊ ಹಾಗಾದರೆ ಈ PDF ಲಿಂಕನ್ನು ನಿಮಗೆ ಕಮೆಂಟ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಕೊಳ್ಳಿ. ಸೊ ಈ PDF ನಿಮಗೆ ಇಲ್ಲಿ ಕ್ಲಿಯರ್ ಆಗಿ ಬರದೇ ಇದ್ದರೂ ಕೂಡ ನೀವು ಡೌನ್ಲೋಡ್ ಮಾಡಿಕೊಂಡಾಗ ಕ್ಲಿಯರಾಗಿ ಬರುತ್ತೆ. ಓಕೆ, ಸೊ ಇದಿಷ್ಟು ಈ ಭಾಗದ ಮಾಹಿತಿ. ನಾಳೆಯಿಂದ ಕೇವಲ ಇಂಪಾರ್ಟೆಂಟ್ ಸಂಭವನೀಯವಾದದನ್ನು ಮಾತ್ರ ಕೊಡ್ತಾ ಇದ್ದೀನಿ. ಇದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿದೆ. ಸೊ ಆದಷ್ಟು ಇದನ್ನು ನೋಡಿ. ಓಕೆನಾ? ಸೊ ಮತ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.